ಇದು ನನಗೆ ಗೊತ್ತು, ನನ್ನ ಬೇಬಿ ಮಾಮ್ಗೂ ಗೊತ್ತು. ಮನೆ ಬಿಟ್ಟು ಹೋದ ನನ್ನನ್ನು ಪಾಪ ಕಷ್ಟಪಟ್ಟು ನೀನು ವೃತ ಅಂತೆ ಉಪವಾಸ ಅಂತ ಇದನ್ನೆಲ್ಲ ಮಾಡಿದೀಯಾ, ನಿಜಾನೇ. ಇದು ನಾನು ಒಪ್ಕೋತೀನಿ, ನನ್ನ ಮಾಮೂ ಒಪ್ಕೋತಾರೆ. ನಿನ್ನ ಪ್ರಯತ್ನ ಇಲ್ದಿದ್ರೆ ನಾನು ಇವತ್ತು ಈ ಮನೆಗೆ ಬರೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ನಾನು ಇವತ್ತು ಈ ಮನೇಲಿ ಈ ರೀತಿ ನಮ್ಮ ಮಾಮ್ ಮುಂದೆ ನಿಲ್ಲೋಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಇದನ್ನ ನಾನು ಒಪ್ಕೋತೀನಿ, ನನ್ನ ಮಾಮೂ ಒಪ್ಕೋತಾರೆ ಅಲ್ವಾ ಮಾಮ್? ಹಾಗಂತ ಇವ್ರು ನಿನ್ನ ಒಪ್ಕೊಂಡಿದ್ದಾರೆ, ಇವ್ರ ಮನಸ್ಸಲ್ಲಿ ನಿನಗೆ ಸೊಸೈತನ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಅದನ್ನ ಮರ್ತ್ಬಿಡು. ಈ ಮನೇಲಿ ಇನ್ನೂ ಜಾನ್ವಿ ಯಾರನ್ನ ಬೇಕಾದ್ರೆ ಎಮರಿಸ್ಬೋದು, ಬಟ್ ನಾಟ್ ಮೈ ಬೇಬಿ ಮಾಮ್. ಆಮ್ ಐ ರೈಟ್ ಮಾಮ್? ಹೌದಾ ಬೇಬಿ ಅತ್ತೆ? ನಾನು ಏನು ಅಂತ ನಿಮಗಿನ್ನೂ ಅರ್ಥ ಆಗಿಲ್ವಾ? ನನಗೆ ಗೊತ್ತು ಅತ್ತೆ, ನಿಮಗೆ ನಿಮ್ಮ ಮಗ ಅಂದರೆ ಎಷ್ಟಿಷ್ಟ ಅಂತ. ಆದರೆ ನಾನು ಶ್ರೀನೇ ನಂಬ್ಕೊಂಡು ಬಂದಿರೋಳಲ್ವಾ. ನನ್ನಿಂದ ನಿಮಗೆ ಯಾವ ತೊಂದರೆ ಯಾವ ನೋವು ಆಗಲ್ಲ ಅಂತ ನಿಮಗೆ ಇಷ್ಟೊತ್ತಿಗಾಗಲೇ ಗೊತ್ತಾಗಿರಬೇಕು. ನಾನು ಈ ಮನೆ ಒಡೆಯೋಕ್ಕೆ ಬಂದಿಲ್ಲ ಅತ್ತೆ, ನಿಮ್ಮಲ್ಲಿ ಒಬ್ಳಾಗಕ್ಕೆ ಬಂದಿದ್ದೀನಿ. ಈ ಮಾತನ್ನು ನೀವು ನಂಬ್ತೀರಾ ಅಲ್ವಾ? ನನಗೆ ಗೊತ್ತು ನೀವು ನಂಬ್ತೀರಾ ಅಂತ. ನನಗೂ ಅಷ್ಟೇ ನಿಮ್ಮ ಬಗ್ಗೆ ಯಾವ ಕಂಪ್ಲೇಂಟು ಇಲ್ಲ. ನೀವು ಅಷ್ಟೇ, ನಡೆದಿದ್ರ ಬಗ್ಗೆ ಯಾವ ಗಿಲ್ಟು ಬೇಡ ನಿಮಗೆ. ಬೇಬಿ ಮಾಮ್, ಅಮ್ಮ ನೀನು ನಕ್ಕರೆ ನಮ್ಮ ಬಾಳು ಸಕ್ಕರೆ, ಸಿಡುಕದ ನಿಮ್ಮ ಮಕ್ಕಳ ಮೇಲೆ ತೋರಬಾರದೆ ಅಕ್ಕರೆ. ಅಮ್ಮ ಅಮ್ಮ ನೀನು ನಕ್ಕರೆ ನಮ್ಮ ಬಾಳು ಸಕ್ಕರೆ. ಬೇಬಿ ಮಾಮ್, ಮಾಮ್ ಬೇಬಿ ಮಾಮ್ ಟೀ. ಮಾಮ್ ಟೀ ತುಂಬಾ ಚೆನ್ನಾಗಿದೆ, ತಗೊಳ್ಳಿ. ಬೇಬಿ ಅತ್ತೆ ಕಾಫಿ. ಜಾನು, ನಿನ್ ಕೈ ಇನ್ನೂ ಉರಿತಿದ್ಯಮ್ಮ? ಹ್ಞೂ ಶ್ರೀ, ತುಂಬಾ ಉರಿತಿದೆ. ಮಾಮ್ ನಿಮ್ಮ ಮನಸ್ಸಲ್ಲಿ ಯಾವ ಪ್ರಶ್ನೆ ಇದೆ ಅಂತ ನನಗೆ ಗೊತ್ತು. ಜಾನು ಕೈಯಲ್ಲಿ ಇಷ್ಟು ದೊಡ್ಡ ಬ್ಯಾಂಡೇಜ್ ಹೇಗೆ ಬಂತು ಅಂತ ಅಲ್ವಾ? ಸಾರಿ ಜಾನು. ಅದು ಪಾಪ ಜಾನುಗೆ ಆಕ್ಸಿಡೆಂಟ್ ಆಗಿ ಎಷ್ಟು ಸೀರಿಯಸ್ ಆಗಿದ್ಲು ನಿಮಗೆ ಗೊತ್ತಲ್ವಾ? ಇಷ್ಟು ಸುಸ್ತಾಗಿದ್ರು ಕೂಡ ನಾನು ಆಫೀಸಿಗೆ ಬಂದು ಎಷ್ಟು ಹೆಲ್ಪ್ ಮಾಡಿದ್ರು ಗೊತ್ತಾ? ಶ್ರೀ ದಡ್ಡ ಕಣೋ ನೀನು. ಈಗ ಹಳೆ ಕತೆ ಎಲ್ಲ ಯಾಕೆ, ಈ ಬಟ್ಟೆ ಕತೆ ಹೇಳು. ಹಾ ಹೌದಲ್ವಾ? ಏನ್ ಗೊತ್ತಾ ಬೇಬಿ ಮಾಮ್, ನಾವು ಅವಾಗ ನಿಮ್ಮನ್ನು ನೋಡಿದ್ವಿ, ಯಾಕೋ ನೀವು ತುಂಬಾ ಡಲ್ ಆಗಿದ್ರಿ, ಯಾಕೆ? ಬೇಬಿ ಅತ್ತೆಗೆ ತುಂಬಾ ತಲೆನೋವು, ಈಗ ಯಾರು ಮಾತಾಡ್ಸಿದ್ರು ಮಾತಾಡಲ್ಲ ಅಂತ ವಸು ಹೇಳಿಲ್ವಾ? ಹಾ ಹೇಳಿದ್ರು. ಅಷ್ಟೇ ಪಾಪ ನಾನು ಜಾನು ಹಾಗಾದ್ರೆ ನಮ್ಮ ಅತ್ತೆಗೆ ಒಂದು ಕಪ್ ಸ್ಟ್ರಾಂಗ್ ಕಾಫಿ ಮಾಡ್ತೀನಿ ಅಂತ ಹೋದ್ಲು. ಆ ಕಾಫಿ ಕುಡಿಯೋದಿರ್ಲಿ, ಕೈಯಲ್ಲಿ ಹಿಡ್ಕೋತಿದ್ದಂಗೆ ತಲೆನೋವು ಮಾಯ ಆಗ್ಬಿಡ್ಬೇಕು ಅಂತ ಹೇಳಿದ್ಲು, ಅಲ್ವೇನೆ ಜಾನು? ಹೌದು ಅತ್ತೆ. ಅಷ್ಟೇ ಅಲ್ಲ ಮಾಮ್, ನಿಮಗೆ ತಲೆನೋವು ಕಮ್ಮಿ ಆದ್ರೆ ನಮ್ಮ ಜೊತೆ ಮಾತಾಡ್ತೀರಾ ಅಂತ ಹೇಳಿದ್ಲು. ಅದಕ್ಕೆ ನಾನು ಹೇಳಿದೆ ಅದೆಲ್ಲ ಬೇಡ ಜಾನು, ನಿನ್ನ ರೂಮ್ಗೆ ಹೋಗಿ ರೆಸ್ಟ್ ಮಾಡು ಅಂದೆ. ಅದಕ್ಕೆ ಅವಳು ಏನು ಹೇಳಿದ್ಲು ಗೊತ್ತಾ? ಅದಕ್ಕೆ ಅವಳು ನೋ ಚಾನ್ಸ್, ನನ್ನ ಬೇಬೆತೆಗೆ ತಲೆನೋವು ಬಂದಿರಬೇಕಾದ್ರೆ ನಾನು ರೂಮ್ಗೆ ಹೋಗಿ ಹಾಯಾಗಿ ಕಾಲು ಚಾಚ್ಕೊಂಡು ರೆಸ್ಟ್ ಮಾಡೋಕ್ಕಾಗತ್ತಾ ಅಂದ್ಲು.
ನಾನು ಹೇಳಿದೆ ಬೇಡ ಜಾನು ಅಂತ ಎಷ್ಟು ಹೇಳಿದ್ರು ನನ್ನ ಮಾತು ಕೇಳಿದೆ ಅಡುಗೆ ಮನೆಗೆ ಹೋಗೇ ಬಿಟ್ಲು. ಅಡುಗೆ ಮನೆಯಲ್ಲಿ ಹಾಲು ಜೊತೆಗೆ ಕಾಫಿ ಬೆರೆಸ್ತಾ ಎಲ್ಲ ಕೈ ಮೇಲೆ ಚಳ್ಕೊಂಡ್ಬಿಟ್ಲು. ಅದಕ್ಕೆ ಈ ಬ್ಯಾಂಡೇಜು ಈ ಬಟ್ಟೆ ಎಲ್ಲ ಅಲ್ವೇನಮ್ಮ ಜಾನು? ಹೌದು ಶ್ರೀ. ಅತ್ತೆ, ನನಗೆ ಹೀಗಾಯ್ತು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಏನಾದರೂ ಒಂದು ಒಳ್ಳೇದಾಗ್ಬೇಕಂದ್ರೆ ಹೀಗೆ ಚಿಕ್ಕ ಪುಟ್ಟ ಕೈ ಆಗ್ತಾನೆ ಇರುತ್ತಲ್ವಾ?